ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಈ ಹಿಂದಿನ ವಿಡಿಯೋಲಿ ಮೊನ್ನೆ ತಾನೇ ಬಿಟ್ಟಂಥ ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ಮಾತಾಡಿದ್ದೆ. ಎಲ್ಲ ಸಬ್ಜೆಕ್ಟ್ನ ಕಟ್ ಆಫ್ಗಳು ಎಷ್ಟು ನಿಂತ್ಕೊಳ್ಳುತ್ತೆ ಅಂತ ಮಾತಾಡಿದ್ದೆ. ಈ ದಿನ ನೀವಲ್ಲಿ ಮೆಸೇಜ್ ಮಾಡಬೇಕಾದ್ರೆ, ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದು ಲೋಪಗಳು ಆಗಿದೆ. ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಟಿರ್ಬೋದು, ಅಥವಾ ಕಾನ್ವೊಕೇಷನ್ ಆಗಿರೋದು, ಡಿಗ್ರಿ ಸರ್ಟಿಫಿಕೇಟ್ಸಲ್ಲಿ ಏನು ಸಬ್ಮಿಟ್ ಮಾಡಬೇಕು, ಯೂಶ್ವಲಿ PG ಸರ್ಟಿಫಿಕೇಟ್ನ ಕೇಳ್ತಾರೆ. ಅವೆಲ್ಲ ಮೆಸೇಜ್ಗಳನ್ನು ಮಾಡ್ತಾಯಿದ್ದೀರಿ. ಅದ್ರ ಬಗ್ಗೆ ನಾನು ಇವತ್ತು ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ. ಕ್ಲಾರಿಟಿ ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನೆಲ್ಲ ಸಮಸ್ಯೆಗಳು ಆಗಿರ್ಬೋದು, ಅದಕ್ಕೆ ಏನೆಲ್ಲ ಪಾಸಿಬಲ್ ಸೊಲ್ಯೂಷನ್ನು, ಸಪೋಸ್ ನೀವೀಗ ಕಟ್ ಆಫ್ನ ಕ್ಲಿಯರ್ ಮಾಡಿದರೆ ಏನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ. ಈಗ ಯೂಶ್ವಲಿ ನೀವು ಕಾಮನ್ ಆಗಿ ಮಾಡಿರೋಂಥ ತಪ್ಪಲ್ಲಿ ಫಸ್ಟ್ ಒನ್ನು ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಬಂದಿರ್ಬೋದು. ಈ ಡೇಟ್ ಆಫ್ ಬರ್ತ್ ಪ್ರಾಬ್ಲಮಲ್ಲಿ ನೀವೆಂತ ಮಾಡಬೇಕು ಅಂದರೆ, ಯೂಶ್ವಲಿ ಡೇಟ್ ಆಫ್ ಬರ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಆ ಥರ ಇರಬೇಕು ಅಂತ ಹೇಳ್ತಾರೆ. ಈ ಡೇಟ್ ಆಫ್ ಬರ್ತಲ್ಲಿ ಏನಾರು ನಿಮ್ಮ ಪ್ರಾಬ್ಲಮ್ ಮಾಡಿದರೆ ಅಪ್ಲಿಕೇಶನಲ್ಲಿ ಒಂದು ಅಫಿಡವಿಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಿಂಗೆ ಡೇಟ್ ಆಫ್ ಬರ್ತ್ ಇರಬೇಕಾಗಿತ್ತು, ಕಣ್ಣು ತಪ್ಪಿನಿಂದ ಈ ಥರ ತಪ್ಪಾಗೋಗಿದೆ ಅಂಥೇಳಿ. ಮೇಜರಾಗಿ ಈಗ ರೀಸೆಂಟಾಗಿ ನಿಮಗೆ ಇಶ್ಯೂ ರೈಸ್ ಆಗ್ತಾ ಇರೋದಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು. ಯಾಕಂದರೆ ಇಂಟರ್ನಲ್ ರಿಸರ್ವೇಷನಲ್ಲಿ SC ಕ್ಯಾಟಗಿರಿಯಲ್ಲಿ A, B ಮತ್ತು C ಅಂಥೇಳಿ 3 ಪ್ರವರ್ಗಗಳನ್ನು ಡಿವೈಡ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾಗಿದೆ, ಹಲವಾರು ಜನ ನೀವು ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. SC ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C. ಈ ರಿಸರ್ವೇಷನ್ ಪ್ರಕಾರ ನಿಮಗೆ ಏನಾಗುತ್ತೆ, ಸ್ಲಾಟ್ಸ್ಗಳು ಅಲರ್ಟ್ ಆಗುವಂಥದ್ದು ಸ್ನೇಹಿತರೆ. ಇಲ್ಲಿ ಏನಾರ ಮಿಸ್ಟೇಕ್ಗಳನ್ನು ಮಾಡ್ಕೊಂಡಿದ್ರೆ, ಶೆಡ್ಯೂಲ್ ಕಾಸ್ಟ್ ಈಗ ಫಾರ್ ಎಕ್ಸಾಂಪಲ್ C ಇರ್ತೀರಿ, Aಗೆ ನೀವು ಮಿಸ್ ಆಗಿ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ನೀವು ಅದಕ್ಕೆ ಈ ಥರ ನಾನು ಪ್ರವರ್ಗ Cಗೆ ಸೇರೋನಿದ್ದೆ, ಮಿಸ್ ಆಗಿ ಅದಕ್ಕೆ ಸೇರಿಕೊಂಡಿದ್ದೀನಿ. ಸಪೋಸ್ ಇನ್ ಕೇಸ್ ನಿಮ್ಮ ಲೀಸ್ಟ್ ಬಂದು SC ಪ್ರವರ್ಗ Aಗೆ ಬಂದು ನೀವು ವೆರಿಫಿಕೇಷನ್ಗೆ ಹೋದರೆ ಅಲ್ಲಿ ರಿಜೆಕ್ಟ್ ಆಗಿ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡೋಕ್ಕೆ ಹೇಳಿದಾಗ ಅಲ್ಲಿ ಆ ಒಂದು ಕೆಟಗರಿ ಲೀಸ್ಟ್ ಕೊಟ್ಟಿರ್ತಾರೆ ಅವರಿಗೆ, ಅದರ ಬೇಸಿಸ್ ಮೇಲೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇನ್ ಕೇಸ್ ಕಟ್ ಆಫ್ ಕ್ಲಿಯರ್ ಆಗಿದ್ರೂ ನಿಮ್ಮ ವರ್ಗಗಳ ಏನಿದೆ ಅದೇ ವರ್ಗಕ್ಕೆ ಸೇರ್ತೀನಿ ಅಂಥೇಳಿ ಒಂದು ಅಫಿಡವಿಟ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಎರಡನೇ ಸಮಸ್ಯೆ. ಮೂರನೇದು ಬಂದು ನೇಮ್ ಅಂತ ಏನು ಹೇಳ್ತಾರೆ, SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಅದೇ ಥರ ನೇಮ್ ಇರಬೇಕು ಅಂತ ಒಂದು ಕಂಡೀಷನ್ ಇದೆ. ಡೇಟ್ ಆಫ್ ಬರ್ತು ಕೂಡ ಅದೇ ಥರ ಇರಬೇಕು ಅಂತ ಇರುತ್ತೆ. ನೇಮಲ್ಲೂ ಕೂಡ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡಿರೋ ಚಾನ್ಸಸ್ ಇದೆ. ಎಲ್ಲದಕ್ಕೂ ಈ ಮೂರಕ್ಕೂ ಒಂದು ಸೊಲ್ಯೂಷನ್ ಏನು, ನೀವೊಂದು ಅಫಿಡವಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅವರು ಕೇಳಿದರೆ ನೀವು ರೆಡಿ ಇರಬೇಕು. ಯೂಶ್ವಲಿ ಕೇಳದೇ ಇದ್ದರೆ ಓಕೆ, ನೋ ವರೀಸು. ನೀವು ಕ್ಲಿಯರ್ ಆದಾಗ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ, ನಿಮಗೆ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ಆ ಗೊಂದಲಗಳನ್ನು ನೀವು ಈ ಥರ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟು ಕಾನ್ವೊಕೇಷನ್ ಅಂತ ಬಂತು ನೋಡಿ. ಕಾನ್ವೊಕೇಷನ್ ಕೇಳೋದು ಯಾರಿಗೆ, ಆಲ್ರೆಡಿ PG ಕಂಪ್ಲೀಟ್ ಆಗಿರೋರು ಕಾನ್ವೊಕೇಷನ್ ಕಡ್ಡಾಯವಾಗಿ ಸಬ್ಮಿಟ್ ಮಾಡಿದರೆ ಮಾತ್ರ ಅವ್ರು ನಿಮಗೆ KSET ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ನೀನು ಅಪಿಯರಿಂಗ್ ಇದ್ದೀನಿ ಅಂದರೆ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ, ನಿಮಗೆ 2 ವರ್ಷ ಟೈಮ್ ಇರುತ್ತೆ. ಕಾನ್ವೊಕೇಷನ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ KSET ಸರ್ಟಿಫಿಕೇಟ್ನ ಕೊಡ್ತಾರೆ. ಕಾನ್ವೊಕೇಷನ್ನ ಸಬ್ಮಿಟ್ ಮಾಡೋಕ್ಕೆ 2 ವರ್ಷ ಟೈಮ್ ಇರುತ್ತೆ. ಆ 2 ವರ್ಷದಲ್ಲಿ ನೀವು ಕಾನ್ವೊಕೇಷನ್ನ ಸಬ್ಮಿಟ್ ಮಾಡಿ ಅವರೊಂದು ಶೆಡ್ಯೂಲ್ ಕಳಿಸ್ತಾನೆ ಇರ್ತಾರೆ, ಇಂಥ ದಿನ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿದ್ದರೆ ಹೋಗಿ ನೀವು ಸಬ್ಮಿಟ್ ಮಾಡಿ ನಿಮ್ಮ KSET ಸರ್ಟಿಫಿಕೇಟ್ನ ತೊಗೊಂಬರ್ಬೋದು. ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅಪಿಯರಿಂಗ್ ಆಗಿರೋರು ಕಾನ್ವೊಕೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಹೋದರೆ ನಿಮಗೊಂದು ಅಕ್ನಾಲೆಡ್ಜ್ಮೆಂಟ್ ಕೊಟ್ಟಿರ್ತಾರೆ. ಸಪೋಸ್ ನೀವು ಆಬ್ಸೆಂಟ್ ಆದರೂ ಕೂಡ ಎಲ್ಲ ವೆರಿಫಿಕೇಷನ್ ಮುಗಿದ ಮೇಲೆ ಒಂದು ದಿನ ಕೊಡ್ತಾರೆ, ಸಪ್ರೇಟ್ ಶೆಡ್ಯೂಲ್ ಅಂತ ಕೊಡ್ತಾರೆ. ಇಂಥ ದಿನ ನೀವು ಯಾರ್ಯಾರು ಆಬ್ಸೆಂಟ್ ಆಗಿದ್ರೋ ಅವ್ರು ಹೋಗಿ ಕೂಡ ನೀವು ಸರ್ಟಿಫಿಕೇಟ್ನ ಇಸ್ಕೊಂಡು ಬರ್ಬೋದು. ಇದು ಕಾನ್ವೊಕೇಷನ್ ಮತ್ತು ಸರ್ಟಿಫಿಕೇಟ್ಗೆ ಸಂಬಂಧ. ಯಾವುದಾರೊಂದು ಸರ್ಟಿಫಿಕೇಟು ಅಥವಾ ಮನೇಲಿ ಏನಾದ್ರು ಇಂಪಾರ್ಟೆಂಟ್ ಕೆಲಸ ಇತ್ತು ಅಥವಾ ಬೇರೆ ಏನಾದ್ರು ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ನೀವು ಆಬ್ಸೆಂಟ್ ಆದರೂ ಸಹ ಅವ್ರು ನಿಮಗೆ ಅವಕಾಶ ಮಾಡಿಕೊಡ್ತಾರೆ, ನೀವು ಕ್ಲಿಯರ್ ಆಗಿದ್ದರೆ. ನೆಕ್ಸ್ಟು ಹಾಲ್ ಟಿಕೆಟು ಬರೆದಿದ್ದೆ ಸರ್, ಹಾಲ್ ಟಿಕೆಟ್ ಮಿಸ್ ಆಗಿ ಹೋಗಿದೆ ಅಂದರೆ ತೊಂದರೆ ಇಲ್ಲ. ನೀವು ಅಲ್ಲೇನೋ ನಿಮ್ಮ ಲಾಗಿನಲ್ಲಿ ಅಥವಾ ಸಾಫ್ಟ್ ಕಾಪಿ ಇದ್ದರೆ ಅದೇ ಹಾಲ್ ಟಿಕೆಟ್ನ ನೀವು ತೊಗೊಂಡು ಹೋಗ್ಬೋದು. ಯೂಶ್ವಲಿ ಕೇಳಲಿಕ್ಕಿಲ್ಲ, ಈವನ್ ಅಪ್ಲಿಕೇಶನ್ನು ಕೂಡ ಕೇಳಲ್ಲ. ಅವ್ರು ಕೇಳೋದೇನೋ SSLC ಮಾರ್ಕ್ಸ್ ಕಾರ್ಡು, ಯಾವುದಾರೊಂದು ID ಪ್ರೂಫು, ಆಮೇಲೆ PGಯ ಎಲ್ಲ ಮಾರ್ಕ್ಸ್ ಕಾರ್ಡ್ಸು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಜೊತೆಗೆ ಕಾನ್ವೊಕೇಷನ್ನು. ಇದಿಷ್ಟನ್ನು ಮಾತ್ರ ಕೇಳೋದು. ಅವುಗಳನ್ನು ಅಟೆಸ್ಟೇಷನ್ ಮಾಡಿಸಿ ಇಟ್ಕೊಳ್ಳಿ. ಸಮಸ್ಯೆಗಳಿದ್ದರೆ ಇವಾಗಲೇ ಅಫಿಡವಿಟ್ ರೆಡಿ ಮಾಡಿ ಇಟ್ಕೊಳ್ಳಿ.
ಅಲ್ಲಿಗೆ ಹೋದಾಗ ನೀವು ಗೊಂದಲಕ್ಕೆ ಒಳಗಾಗೋದು ಬೇಡ. ನಿಮಗೆ ಮತ್ತೆ ಅವರು ಟೈಮ್ ಕೊಡ್ತಾರೆ. ಅಲ್ಲಿಗೆ ಹೋದಾಗ ವೆರಿಫಿಕೇಷನ್ ಮುಗಿಸಿ ಆದಮೇಲೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಅಂತ ಇರುತ್ತೆ. ಆ ಸಮಸ್ಯೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಅವ್ರು ಎಕ್ಸ್ಕ್ಯೂಸಸ್ ಕೊಡ್ತಾರೆ. ಸೊ ಅವ್ರು ಕೊಟ್ಟ ದಿನದಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಯಾವುದೇ ಗೊಂದಲಕ್ಕೆ ಒಳಗಾಗ್ದೇ. ಮತ್ತು ಕಟ್ ಆಫ್ ವಿಚಾರ ಅಂತ ಹೇಳ್ತಾ ಇದೆ, ಈ ವಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಫ್ರೈಡೇ ಅಥವಾ ಸ್ಯಾಟರ್ಡೇ ಬಿಡುವಂಥ ಚಾನ್ಸಸ್ ಇದೆ. ಸೊ ಲೆಟ್ಸ್ ಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.